ಹಲೋ, ಪ್ರೈಸ್ ದ ಲಾರ್ಡ್. ಮಕ್ಕಳೇ, ನೀವೆಲ್ಲರೂ ದೇವ್ರ ಕೃಪೆಯಿಂದ ಆರೋಗ್ಯದಿಂದಿದ್ದೀರಾ ಅಂತ ಹೇಳಿ ನಂಬ್ತೇನೆ. ಪರೀಕ್ಷೆಯಿಂದ ಪಾಸ್ ಆಗಿದ್ದೀರಾ ಅಂತ ಹೇಳಿ ನನಗೆ ಬಹಳ ಸಂತೋಷ. ನೀವು ಸಂಡೇ ಸ್ಕೂಲ್ಗೆ ಅಟೆಂಡ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನನಗೆ ಇನ್ನೂ ಸಂತೋಷ. ನೀವು ದೇವರ ವಾಕ್ಯವನ್ನು ಕೇಳಿ ಆಶೀರ್ವಾದ ಹೊಂದ್ತಾ ಇದ್ದೀರಾ ಅಂತ ಹೇಳೋದು ಇನ್ನೂ ಹೆಚ್ಚಿನ ಸಂತೋಷ ನನಗೆ. ಮಕ್ಕಳೇ, ದೇವರ ಆಶೀರ್ವಾದ ಹೇಗೆ ದೊರೀತದೆ ಅನ್ನೋದನ್ನು ಇವತ್ತು ನಾವು ನೋಡೋದಕ್ಕೆ ಹೋಗ್ತೇವೆ. ಹೇಗೆ ಅಂತ ಹೇಳಿದ್ರೆ, ನಾನು ಪ್ರತಿ ವಾರ ಹೇಳುವಂತೆ ನಿಜವಾದಂಥ ಒಂದು ಘಟನೆಯನ್ನು ನಾನು ನಿಮಗೆ ಹೇಳ್ತೇನೆ. ಜೋಸೆಫ್ ಎಂಬ ಒಬ್ಬ ಬಾಲಕ, ಅವನು ಹಾಸ್ಟೆಲ್ನಲ್ಲಿ ಓದ್ತಾ ಇರ್ತಾನೆ. ಓದ್ತಾ ಇರುವಾಗ ದೊಡ್ಡವನಾಗ್ತಾ ಹೈಸ್ಕೂಲಿಗೆ ಬಂದಾಗ ಅವನಿಗೆ ದೇವರ ಆಶೀರ್ವಾದ ಹೇಗೆ ದೊರೀತದೆ ಅಂತ ಹೇಳಿದ್ರೆ, ಅವನು ಹಾಡೋದ್ರಲ್ಲಿ, ವಾದ್ಯ ಬಾರಿಸೋದ್ರಲ್ಲಿ, ಶಾಲೆಯಲ್ಲಿ ಕಲಿಯೋದ್ರಲ್ಲಿ ಎಲ್ಲದರಲ್ಲೂ ಆತನು ಮುಂದೆ ಇರ್ತಾನೆ. ಅವನು 14ನೇ ವಯಸ್ಸಿನಲ್ಲಿ ಅವನು ಯೇಸು ಸ್ವಾಮಿಯನ್ನು ತನ್ನ ರಕ್ಷಕನನ್ನಾಗಿ ಅಂಗೀಕರಿಸಿದಾಗ ಅವನಿಗೆ ಒಂದು ಆಸೆ ಹುಟ್ಟುತ್ತದೆ. ಏನಂತ ಹೇಳಿದ್ರೆ, ನಾನು ಸಹ ದೇವರ ವಾಕ್ಯವನ್ನು ಬೋಧಿಸುವಂಥ ಒಬ್ಬ ಪಾಸ್ಟರ್ ಆಗಬೇಕು ಅಂತ ಹೇಳಿ. ಹಾಗೆ ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ಆಶೆಯನ್ನು ಹಾಸ್ಟೆಲ್ನ ವಾರ್ಡನ್ನ ಪಾಸ್ಟ್ರಿಗೆ ಹೇಳ್ತಾನೆ. ಏನಂತ ಹೇಳಿದ್ರೆ, ನಾನು ಸಹ ಪಾಸ್ಟರ್ ಆಗಬೇಕಂತ ಇದ್ದೀನಿ ಅಯ್ಯ, ನನ್ನನ್ನು ಪಾಸ್ಟರ್ನಾಗಿ ಟ್ರೈನಿಂಗ್ ಕಳಿಸ್ಬೇಕು ನೀವು ಅಂತ ಹೇಳಿ. ಹಾಗೆ ಆತನು ಉತ್ತಮವಾದಂಥ ಅಂಕಗಳನ್ನು SLCಯಲ್ಲಿ ಪಡೆದು, ಅಂದರೆ 10ನೇ ತರಗತಿಯಲ್ಲಿ ಪಡೆದು, ಅವನೇನು ಮಾಡ್ತಾನೆ, ಬೈಬಲ್ ಕಾಲೇಜಿಗೆ ಹೋಗಿ ಸೇರ್ತಾನೆ. ಅಲ್ಲೂ ಸಹ ಉತ್ತಮವಾದಂಥ ಒಬ್ಬ ವ್ಯಕ್ತಿಯಾಗಿ ಆತನು ಇರ್ತಾನೆ. ಅವನು ಬಾಲ್ಯ ಪ್ರಾಯದಲ್ಲಿ ಇರುವಾಗಲೇ ಆತನು ವಾದ್ಯ ಬಾರಿಸೋದ್ರಲ್ಲಿ, ಆಮೇಲೆ ಬೈಬಲ್ ಏನಾದರೂ ವಾಕ್ಯ ಹೇಳಿದ್ರೆ ತಕ್ಷಣ ಹೇಳೋದ್ರಲ್ಲಿ ಆತನು ಮೊದಲಿಗನಾಗಿರ್ತಾನೆ. ಮಕ್ಕಳೇ, ನೀವು ಸಹ ಬೈಬಲ್ ಓದೋದ್ರಲ್ಲಿ ಮೊದಲಿಗರಾಗಿರಬೇಕು, ಬೈಬಲ್ ತೆಗೆಯೋದ್ರಲ್ಲಿ ಮೊದಲಿಗರಾಗಿರಬೇಕು, ಬೈಬಲ್ ವಚನ ಹೇಳೋದ್ರಲ್ಲಿ ಮೊದಲಿಗರಾಗಿರಬೇಕು. ಮಕ್ಕಳೇ. ಹಾಗೆಯೇ ಆತನು ಬೈಬಲ್ ಕಾಲೇಜಿನಿಂದ ಹೊರಗಡೆ ಬರುವಾಗ ಆತನಿಗೆ ಬೈಬಲ್ ಕಾಲೇಜ್ ಕಳಿಸಿದಂಥ ಪಾಸ್ಟರ್, ನೀನು ಎಲ್ಲಿಗೆ ಇದು ಸೇವೆಗೆ ಹೋಗ್ತೀಯಾ ಅಂತ ಕೇಳುವಾಗ ಅವನು ಜೋಸೆಫ್ ಹೇಳ್ತಾನೆ, ನೀವು ಎಲ್ಲಿ ಹೇಳ್ತೀರಾ ನಾನು ಅಲ್ಲಿ ಹೋಗ್ತೇನೆ, ಎಲ್ಲಿ ಸುವಾರ್ತೆ ಸಾರಿಲ್ಲ ಅಲ್ಲಿ ನಾನು ಹೋಗ್ತೇನೆ, ಎಲ್ಲಿ ದೇವರನ್ನು ಕಂಡುಕೊಳ್ಳದೇ ಇರುವಂಥ ಜನ ಇದ್ದಾರೆ ಅಲ್ಲಿ ನಾನು ಹೋಗ್ತೀನಿ ಅಂತ ಹೇಳಿ ಅವನು ಹೇಳ್ತಾನೆ. ಆಗ ಅವನನ್ನು ಒಂದು ಸ್ಥಳಕ್ಕೆ, ಒಂದು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಅಂತ ಹೇಳ್ತೀವಲ್ಲ, ಜಿಲ್ಲೆಯ ಕೇಂದ್ರ ಸ್ಥಳ, ಅಲ್ಲಿಗೆ ಅವನು ಕಳಿಸ್ತಾರೆ. ಆ ಅಪರಿಚಿತವಾದಂಥ ಸ್ಥಳದಲ್ಲಿ ಜೋಸೆಫು ಸೇವೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹೋದಾಗ ಕೆಲವೇ ಮಂದಿ ಪರಿಚಯಸ್ಥರು ಅವರ ಮನೆಯಲ್ಲಿ ಸೇರಿ ಬರುವಂಥ ಸಭೆಯಲ್ಲಿ ಸೇರಿ ಬಂದು ದೇವರನ್ನು ಆರಾಧಿಸ್ತಾ ಇರ್ತಾರೆ. ಹಾಗೆ ಹೇಗೆ ಸುವಾರ್ತೆ ಸಾರೋದು, ಯಾರಿಗೆ ಸುವಾರ್ತೆ ಸಾರೋದು ಅಂತ ಹೇಳಿ ಜೋಸೆಫ್ ಪಾಸ್ಟ್ರಿಗೆ, ಈಗ ಜೋಸೆಫ್ ಏನಾಗಿದ್ದಾರೆ, ಪಾಸ್ಟರ್ ಆಗಿದ್ದಾರೆ, ಯಾರಿಗೆ ಸಾರೋದು ಅಂತ ಹೇಳಿ ಮೊಣಕಾಲ ಮೇಲೆ ಇದ್ದು ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಪರಿಚಯಸ್ಥರಿಂದ ಕೆಲವರು ಪ್ರಾರ್ಥನೆ ಮಾಡಿಸಿಕೊಳ್ಳೋದಕ್ಕೆ ಅಂತ ಹೇಳಿದ್ರೆ, ಕಾಯಿಲೆಗಾಗಿ ಪ್ರಾರ್ಥನೆ ಮಾಡಿಸಿಕೊಳ್ಳೋದಕ್ಕಾಗಿ, ಆಮೇಲೆ ಕಷ್ಟಗಳಿಗಾಗಿ ಪ್ರಾರ್ಥನೆ ಮಾಡಿಸಿಕೊಳ್ಳೋದಕ್ಕಾಗಿ, ಮತ್ತು ಕೆಲವರು ಕುಟುಂಬದ ಸಮಸ್ಯೆಗಳಿಗಾಗಿ ಪ್ರಾರ್ಥನೆ ಮಾಡಿಸಿಕೊಳ್ಳುವಾಗ ಅಂಥ ಒಂದು ಕುಟುಂಬಗಳಲ್ಲಿ ಅದ್ಭುತ ಕಾರ್ಯಗಳು ನಡೀತದೆ. ಕುಟುಂಬದ ಸಮಸ್ಯೆಗಳ ಬಗ್ಗೆ ಹರಿತದೆ, ಆಮೇಲೆ ಕಾಯಿಲೆಗಳು ವಾಸಿಯಾಗಲ್ಪಡ್ತದೆ. ಹೀಗೆ ಆಗುವಾಗ ಆ ಜನರೆಲ್ಲರೂ ಯೇಸು ಸ್ವಾಮಿಯನ್ನು ನಂಬಿ ಅವರೆಲ್ಲರೂ ಜೋಸೆಫ್ ಪಾಸ್ಟರ್ ಒಂದು ಸಭೆಗೆ ಬರುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಆ ಬಡ ಕುಟುಂಬಗಳಿಗೆ ಇವರು ಹೋಗಿ ಸುವಾರ್ತೆ ಸಾರಿದಂಥ ಕುಟುಂಬಗಳಲ್ಲಿ ಇದ್ದಂಥ ಮಕ್ಕಳಿಗೆ ವಿದ್ಯಾಭ್ಯಾಸದ ಒಂದು ಆಲೋಚನೆ ಪಾಸ್ಟ್ರಿಗೆ ಹುಟ್ಟಿ, ನಿಮ್ಮ ಮಕ್ಕಳನ್ನು ಇಲ್ಲಿ ಕಳಿಸ್ಕೊಡಿ, ನಾವು ಓದಿಸ್ತೀವಿ ಅಂತ ಹೇಳಿ, ಹಾಗೆ ಒಂದೆರಡು ಮಕ್ಕಳನ್ನು ಅವರು ಮೊದಲಿಗೆ ಅವರ ಮನೆಯಲ್ಲಿ ಇಟ್ಕೊಂಡು ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾರೆ. ಯಾಕಂತ ಹೇಳಿದ್ರೆ ಅವರು ಸಹ ಹಾಸ್ಟೆಲ್ನಲ್ಲಿದ್ದಂಥದ್ದನ್ನು ಅವರು ಮರೆಯೋದಿಲ್ಲ. ಹಾಗೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮಕ್ಕಳನ್ನು ತಂದು ಬೆಳೆಸ್ತಾ, ವಾಕ್ಯದಲ್ಲಿ ಬೆಳೆಸ್ತಾ, ವಿದ್ಯಾಭ್ಯಾಸಕ್ಕೆ ಕಳಿಸ್ತಾ, ಹಾಗೆ 5 ವರ್ಷಗಳಾಗುವಾಗ 15 ಇದ್ದಿದ್ದು 20, 10 ವರ್ಷ ಆಗುವಾಗ 50, 60 ಜನ ಮಕ್ಕಳು ಅವರ ಹಾಸ್ಟೆಲ್ನಲ್ಲಿ ಓದೋದಕ್ಕೆ ಪ್ರಾರಂಭ ಆಗ್ತಾರೆ. ದೇವರು ಸಹಾಯ ಮಾಡ್ತಾನೆ. ಯಾಕಂತ ಹೇಳಿದ್ರೆ, ಅವರು ಪಡುವಂಥ ಸೇವೆಯ ಪ್ರಯಾಸವನ್ನು ನೋಡಿದಂಥ ಅನೇಕ ಜನರು ಅವರಿಗೆ ಹಾಸ್ಟೆಲ್ ನಡೆಸೋದಕ್ಕೆ ಸಹಾಯ ಮಾಡ್ತಾರೆ. ಹೀಗೆ ಏನಾಗ್ತದೆ ಅಂತ ಹೇಳಿದ್ರೆ, ಅವರು ತಮ್ಮಲ್ಲಿರುವಂಥ ತಲಾಂತುಗಳಿಂದ ಸಭೆಯನ್ನು ನಡೆಸ್ತಾ, ತಮ್ಮಲ್ಲಿರುವಂಥ ತಲಾಂತುಗಳಿಂದ ದೇವರ ವಾಕ್ಯವನ್ನು ಮಕ್ಕಳಿಗೆ ಹೇಳ್ಕೊಡ್ತಾ, ತಮ್ಮಲ್ಲಿರುವಂಥ ತಲಾಂತುಗಳಿಂದ ಅವರು ಪ್ರಾರ್ಥನೆಯ ಮೂಲಕ ಅನೇಕರನ್ನು ದೇವರ ವಾಕ್ಯದಲ್ಲಿ ಬಲಪಡಿಸ್ತಾ ಹೋಗ್ತಾರೆ. ಹೀಗೆ ದೇವರ ರಾಜ್ಯದಲ್ಲಿ
ದೇವರ ರಾಜ್ಯವನ್ನು ಕಟ್ಟುವುದರಲ್ಲಿ ಈ ತಲಾಂತುಗಳನ್ನು ಉಪಯೋಗಿಸಿ ಅವರು ದೊಡ್ಡ ಸಭೆಯನ್ನು ಕಟ್ಟಿ, ಅದೇ ರೀತಿಯಲ್ಲಿ ಸಭೆಗಳನ್ನು ಕಟ್ಟುವಂಥ ಮಕ್ಕಳನ್ನು ಅವರು ಬೆಳೆಸಿ ಹೀಗೆ ನಡೆಸ್ತಾರೆ. ಹೀಗೆ ಜೀವಂತ ಸಾಕ್ಷಿ ಅನೇಕರದಿರ್ತದೆ ಮಕ್ಕಳೇ. ಹಾಗೆ ನೀವು ಸಹ ನಿಮಗೆ ಕೊಡಲ್ಪಟ್ಟಂಥ ತಲಾಂತು ಅಂತ ಹೇಳಿದ್ರೆ ದೇವರ ವರಗಳನ್ನು ನೀವು ಸದುಪಯೋಗ ಪಡಿಸಿಕೊಂಡು ನೀವೇನು ಮಾಡಬೇಕಂತ ಹೇಳಿದ್ರೆ ದೇವರ ರಾಜ್ಯಕ್ಕಾಗಿ ಅನೇಕ ಆತ್ಮಗಳನ್ನು ಗೆಲ್ಲುವವರಾಗಿರಬೇಕು ಮತ್ತು ದೇವರ ವಾಕ್ಯದಲ್ಲಿ ಬೆಳೆಯುವವರಾಗಿರಬೇಕು. ದೇವರ ವಾಕ್ಯವನ್ನು ಇತರರಿಗೆ ಹೇಳುವುದರಲ್ಲಿ ನೀವು ಮುಂದೆ ಬರಬೇಕು. ಹಾಗಾಗುವಂತೆ ದೇವರು ನಿಮ್ಮನ್ನು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಲಿ. ಆಮೇಲೆ ಯೇಸು ಸ್ವಾಮಿಯವರು ಶಿಷ್ಯರಿಗೆ ಒಂದು ಸಾಮ್ಯವನ್ನು ಹೇಳಿದರು. ಅದೇನೆಂದರೆ, ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟನು. ಅವರಲ್ಲಿ ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2 ತಲಾಂತು, ಒಬ್ಬನಿಗೆ 1, ಹೀಗೆ ಅವರ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೆ ದೇಶಕ್ಕೆ ಹೋದನು. 1 ತಲಾಂತು ಎಂದರೆ ಸುಮಾರು 20 ವರ್ಷದ ಸಂಬಳ ಎಂಬುದಾಗಿ ತಿಳಿಯಲ್ಪಡುತ್ತದೆ. ಹೀಗೆ 5 ತಲಾಂತು ಹೊಂದಿದವನು ಹೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ ಇನ್ನೂ 5 ತಲಾಂತುಗಳನ್ನು ಗಳಿಸಿಕೊಂಡನು. ಹಾಗೆಯೇ 2 ತಲಾಂತು ಹೊಂದಿದವನು ಇನ್ನೂ 2 ತಲಾಂತುಗಳನ್ನು ಸಂಪಾದಿಸಿಕೊಂಡನು. ಆದರೆ 1 ತಲಾಂತು ಹೊಂದಿದವನು ಹೋಗಿ ಅದನ್ನು ಭೂಮಿಯಲ್ಲಿ ಅಗೆದು ತನ್ನ ದಣಿಯು ಕೊಟ್ಟ ಹಣವನ್ನು ಬಚ್ಚಿಟ್ಟನು. ಬಹುಕಾಲದ ಮೇಲೆ ಆ ಆಳುಗಳ ದಣಿಯು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಬರಲು 5 ತಲಾಂತು ಹೊಂದಿದ ಮನುಷ್ಯನು ಮುಂದೆ ಬಂದು ಇನ್ನೂ 5 ತಲಾಂತುಗಳನ್ನು ತಂದು, ಸ್ವಾಮಿ, ನೀವು ನನಗೆ 5 ತಲಾಂತುಗಳನ್ನು ಕೊಟ್ಟಿದ್ದೀರಲ್ಲ, ಇಗೋ ತೆಕ್ಕೊಳ್ಳಿರಿ, ಇನ್ನೂ 5 ತಲಾಂತುಗಳನ್ನು ಸಂಪಾದಿಸಿದ್ದೇನೆ ಅಂದನು. ಅವನ ದಣಿಯು, ಪುನಃ ನಂಬಿಗಸ್ತನಾದ ಆಳು, ಒಳ್ಳೆಯ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಎಂದನು. ಆಗ 2 ತಲಾಂತು ಹೊಂದಿದ ಅವನು ಸಹ ಮುಂದೆ ಬಂದು, ಸ್ವಾಮಿ, ನೀವು ನನಗೆ 2 ತಲಾಂತುಗಳನ್ನು ಕೊಟ್ಟಿರಲ್ಲ, ಇಗೋ ಇನ್ನೂ 2 ತಲಾಂತುಗಳನ್ನು ಸಂಪಾದಿಸಿದ್ದೇನೆ ಅಂದನು. ಅವನ ದಣಿಯು ಅವನಿಗೆ, ನಂಬಿಗಸ್ತನಾದ ಒಳ್ಳೆ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ದಣಿಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದನು. ತರುವಾಯ 1 ತಲಾಂತು ಹೊಂದಿದವನು ಅವನು ಸಹ ಮುಂದೆ ಬಂದು, ಸ್ವಾಮಿ, ನೀನು ಕಠಿಣವಾದ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು, ಇಗೋ ನಿನ್ನದು ನಿನಗೆ ಸಂದಿದೆ ಅಂದನು. ಆಗ ದಣಿಯು ಅವನಿಗೆ, ಮೈಗಳನಾದ ಕೆಟ್ಟ ಆಳು ನೀನು, ನಾನು ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದೆಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು, ನಾನು ಬಂದು ನನ್ನದನ್ನು ಬಡ್ಡಿ ಸಹಿತ ತೆಗೆದುಕೊಳ್ಳುತ್ತಿದ್ದೇನು ಎಂದು ಹೇಳಿ ತನ್ನ ಸೇವಕರಿಗೆ ಅವನಿಂದ ಆ ತಲಾಂತನ್ನು ತೆಗೆದು 10 ತಲಾಂತು ಇರುವವನಿಗೆ ಕೊಡಿರಿ, ಇದ್ದವರಿಗೆಲ್ಲ ಕೊಡಲ್ಪಡುವುದು ಮತ್ತು ಅವರಿಗೆ ಇನ್ನೂ ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು, ಮತ್ತು ಕೆಲಸಕ್ಕೆ ಬಾರದ ಆಳನ್ನು ಹೊರಕ್ಕೆ ಕತ್ತಲೆಯೊಳಗೆ ಹಾಕಿಬಿಡಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವವು. ಹೀಗೆ ಯೇಸು ಸ್ವಾಮಿಯವರು ಈ ಒಂದು ಸಾಮ್ಯವನ್ನು ಹೇಳಿ ತಲಾಂತನ್ನು ಹೊಂದಿದವರು ತಲಾಂತುಗಳಿಂದ ಇನ್ನೂ ಹೆಚ್ಚಿನದನ್ನು ಗಳಿಸಬೇಕೆಂಬುದಾಗಿ ಹೇಳಿದರು. ಮಕ್ಕಳೇ, ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡುವುದರಲ್ಲಾಗಲಿ, ಒಳ್ಳೆಯ ಕೆಲಸ ಮಾಡುವುದರಲ್ಲಾಗಲಿ ನಮ್ಮ ತಲಾಂತುಗಳನ್ನು ತೋರಿಸಿಕೊಳ್ಳುವವರಾಗಿರೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ನೀವು ಕೊಟ್ಟಂಥ ತಲಾಂತುಗಳನ್ನು ಮಕ್ಕಳು ಉಪಯೋಗಿಸಿ ಸ್ವಾಮಿ ಅವರು ಹೆಚ್ಚಿನ ಒಂದು ಆತ್ಮಗಳನ್ನು ಗೆಲ್ಲುವ ಮಕ್ಕಳಾಗುವಂತೆ ಕೃಪೆ ಮಾಡಿರಿ. ಅವರ ತಂದೆ ತಾಯಿಗಳನ್ನು, ಅವರ ಗುರು ಹಿರಿಯರನ್ನು, ಅವರ ಸಂಡೇ ಸ್ಕೂಲ್ ಟೀಚರ್ಸನ್ನು, ಪಾಸ್ಟರ್ ಅವರನ್ನು ಆಶೀರ್ವದಿಸ್ರಿ. ಯೇಸುವಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್.